ಎಲ್ರಿಗೂ ನಮಸ್ಕಾರ. ಪಾಂಡವಪುರದ ವೇದಿಕೆ ಮೇಲೆ ಬಂದಿರೋರೆಲ್ಲರೂ ಕೂಡ ದರ್ಶನ್ ಸರ್ ನಿಮ್ಮನ್ನು ಯಾವ ಥರ ಪ್ರೀತಿಯಿಂದ ಸೆಲೆಬ್ರಿಟೀಸ್ ಅಂತ ಕರೀತಾರೆ, ಎಲ್ಲರೂ ಕರೆದಾಗಿದೆ. ನಾನು ಕರೆದ್ರೆ ಮತ್ತೆ ರಿಪಿಟೇಷನ್ ಆಗುತ್ತೆ ಅಷ್ಟೇ ಅನಿಸುತ್ತೆ. ವೆಲ್, ಇವತ್ತು ಇಲ್ಲಿ ನನ್ನ ಫೇವ್ರೆಟ್ ಸಾಂಗ್, ರೀಸೆಂಟ್ಲಿ ತುಂಬ ಇಷ್ಟ ಆಗಿರುವಂಥ ಹಾಡು, ಮೇಜರ್ ಆಗಿ ಹೇಮಂತ್ ಸರ್ ಹಾಡಿದ್ರೆ ದರ್ಶನ್ ಸರ್ ಹಾಡ್ದಿರೋ ಥರನೇ ಫೀಲಿಂಗ್ ಅದು. ಸೊ ಪರ್ಫೆಕ್ಟ್ ಚಾಯ್ಸ್ ಸರ್. ನೀವು ಮತ್ತೆ ಅವ್ರ ಜೊತೆ ಒಂದು ಕಾಂಬಿನೇಷನಲ್ಲಿ ಆ ಹಾಡು ಮೂಡ್ ಬಂದಿರುವಂಥದ್ದು, ಎಸ್ಪೆಷಲಿ ದರ್ಶನ್ ಸರ್ ಮತ್ತು ಆರಾಧನಾ ಮಾಡಿರುವಂಥ ಹುಕ್ ಸ್ಟೆಪ್. ಐ ವಿಶ್ ಐ ಕುಡ್ ಡೂ ದಿಸ್ ವಿತ್ ಯು ಸರ್. ಇಫ್ ಗಿವನ್ ಅನ್ ಆಪರ್ಚುನಿಟಿ ಐ ವಾಂಟ್ ಟು ಡೂ ದಿಸ್ ವಿತ್ ಯು. ಪ್ಲೀಸ್, ಯಾಕಂದ್ರೆ ಆ ಸ್ಟೆಪ್ ನೀವು ಮಾಡಿದ್ರೇ ಚಂದ. ಓಕೆ ಬಟ್ ಹ್ಯಾವಿಂಗ್ ಸೆಡ್ ದ್ಯಾಟ್, ಕ್ರೌಡ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಲೆಟ್ ಮಿ ನಾಟ್ ಕಾಲ್ ಯು, ಲೆಟ್ ಮಿ ನಾಟ್ ಡಿಸ್ಟರ್ಬ್ ಯು. ಪಾಂಡವಪುರದಲ್ಲಿ ಸ್ಟಾರ್ಟಿಂಗ್ ಬಂದಾಗ ನನಗೆ ನೆನಪಾಗಿದ್ದು ನಮ್ಮ ತರುಣ್ ಸರ್ ಅವರು, ಅವರ ಪಾಂಡವರು 5 ಜನ, ಅವರ ಬಲಗೈ ಅಂತಾರೆ ಹೇಳ್ಬೋದು ಈ ಸಿನಿಮಾಗೆ. ಕಿರಣ್ ಅವರು ಅವ್ರ ಬೆಸ್ಟ್ ಫ್ರೆಂಡು, ಎಷ್ಟು ಚೆನ್ನಾಗಿ ಎಲ್ರೂ ಹೋಸ್ಟ್ ಮಾಡ್ತಿದ್ದಾರೆ ನಮ್ಮನ್ನೆಲ್ಲರೂ. ಸುಧಾಕರ್ ಸರ್ ಸಿನಿಮ್ಯಾಟೋಗ್ರಫರ್, ನಮ್ಮ ಮಾಸ್ತಿ ಸರ್, ಜಡೇಶ್ ಅವರು. ಸೊ ಇವರೆಲ್ಲರೂ ಒಟ್ಟಿಗೆ ಟೆಕ್ನಿಷಿಯನ್ಸ್ಗಳೆಲ್ಲ ಸೇರಿ ತುಂಬ ಚಂದ, ತುಂಬ ಒಳ್ಳೆ ಸಿನಿಮಾ. ಕಾಟೇರ ಅನ್ನೋ ಸಿನಿಮಾ ನಮ್ಮ ಮಣ್ಣಿನ ಸಿನಿಮಾ ದರ್ಶನ್ ಸರ್ ಕೈಯಲ್ಲಿ ಮಾಡಿಸಿರುವಂಥದ್ದು. ಅದು ನಿಜವಾಗ್ಲೂ ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ಬೋದು. ಯಾಕಂದರೆ ಕೆಲವೊಂದು ತುಂಬ ಸೆನ್ಸಿಟಿವ್ ವಿಷಯಗಳು, ಎಸ್ಪೆಷಲಿ ರೈತರಿಗೆ ಸಂಬಂಧಪಟ್ಟಿರುವಂಥದ್ದು ಯಾವುದೇ ಆಗಿರುವಂಥದ್ದು. ಸೊ ಇದು ದರ್ಶನ್ ಸರ್ ಬಾಯಲ್ಲೇ ಆ ಥರ ಡೈಲಾಗ್ಸ್ಗಳು ಬಂದರೆ ಚಂದ. ಆವಾಗಲೇ ಅದು ರೀಚ್, ಮಾಸ್ ಆಡಿಯನ್ಸ್ಗೆ ರೀಚ್ ಆಗೋದೇ ಅವ್ರ ಬಾಯಲ್ಲಿ ಈ ಥರ ಡೈಲಾಗ್ಸ್ಗಳು ಬಂದಾಗ ಅಂತ ಹೇಳ್ಬೋದು. ಇನ್ನೊಂದು, ನನ್ನ ಕರಿಯರ್ನ ಬಿಗ್ಗೆಸ್ಟ್ ಹಿಟ್ ಚೌಕ ಸಿನಿಮಾದ ಅಪ್ಪ ಐ ಲವ್ ಯು ಹಾಡನ್ನ ಕೊಟ್ಟಿರೋದು ನನಗೆ ತರುಣ್ ಸರ್. ಸೊ ಅದಕ್ಕೆ ನಾನು ಯಾವತ್ತೂ ಗ್ರೇಟ್ಫುಲ್ ಆಗಿರ್ತೀನಿ. ಆ್ಯಂಡ್ ಮಾಸ್ತಿ ಸರ್ ಜೊತೆಗೆ ನಾನು ಇದಕ್ಕಿಂತ ಮುಂಚೆ ಕೆಲಸ ಮಾಡಿದ್ದೀನಿ. ಒಂದೇ ಒಂದು ರಿಗ್ರೆಟ್, ದರ್ಶನ್ ಸರ್ ಜೊತೆಗೆ ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆ ಇವತ್ತು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ. ಆ ದೇವರು ಚಾಮುಂಡೇಶ್ವರಿ ಕೇಳಿಸ್ಕೊಂಡು ಒಂದು ಒಳ್ಳೆ ಆಪರ್ಚುನಿಟಿ ಕೊಡಲಿ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಟುಡೇ. ತುಂಬ ಸಂತೋಷವಾಯಿತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮಹೇಶ್, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀರಾ. ಥ್ಯಾಂಕ್ ಯು.